ಮಾಡ್ಕೊಂಡ ಇವಾಗ ಪ್ಯಾಂಟ್ಗಳು ಬೇಕು ಅಂತ ಸೆಲೆಕ್ಟ್ ಮಾಡ್ತಾ ಇದ್ದಾನೆ. ಪ್ಯಾಂಟ್ಗಳನ್ನ ಸೆಲೆಕ್ಟ್ ಮಾಡ್ತಾ ಇರಲಿ ಅಂತ ಹೇಳಿ ನಾನು ಹಾಗೆ ಸುಮ್ಮನೆ ಎಲ್ಲ ಅಂಗಡಿ ಎಲ್ಲನೂ ಒಂದು ರೌಂಡ್ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಶರ್ಟ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ವಿ. ಟೀ ಶರ್ಟ್ ಚೆನ್ನಾಗಿದ್ದಾನೆ. ಇವಾಗ ಪ್ಯಾಂಟ್ ತಡಗ್ತಾ ಇದ್ದಾನೆ. ಅಂದರೆ ಸರಿಯಾಗಿ ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನವೀನ್ ವ್ಲಾಗ್. ಇವತ್ತು ಏನು ವಿಶೇಷ ಅಂತಂದರೆ, ಏನಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ಮೊನ್ನೆ ನನ್ನ ಮಗ ಒಂದೇ ಸಮನೆ ಕಾಲೇಜ್ಗೆ ಹೋಗೋಕ್ಕೆ ಬಟ್ಟೆಗಳಿಲ್ಲ, ಶಾಪಿಂಗ್ ಮಾಡಬೇಕು ಅಂತ ಕೇಳ್ತಾ ಇದ್ದ ಅಂತ. ಹೌದು, ಇವತ್ತು ಹೋಗ್ತಾ ಇದ್ದೀವಿ. ಸಂಜೆ ಬಂದು 4 ಆಗಿದೆ. ಇವತ್ತು ಹೋಗ್ತಾ ಇದ್ದೀವಿ ಶಾಪಿಂಗ್ಗೆ. ಅವನಿಗೆ ಬಟ್ಟೆ ಎಲ್ಲ ತಗೊಟ್ಬಿಡೋಣ ಅಂತ ಹೇಳಿ. ಅವನಿಗೆ 23ನೇ ತಾರೀಕು ಸೋಮವಾರದಿಂದ ಕಾಲೇಜ್ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಅವನಿಗೆ ತಗೊಟ್ಬಿಡೋಣ ಅಂತ ಹೇಳಿ ಇವತ್ತು ನವೀನ್ಗೂ ಕೂಡ ಫ್ರೀ ಇತ್ತು. ಹಾಗಾಗಿ ಹೋಗ್ತಾ ಇದ್ದೀವಿ. ಇವತ್ತೆಲ್ಲ ಹೇಗೆಲ್ಲ ಶಾಪಿಂಗ್ ಮಾಡ್ತೀವಿ, ಏನೆಲ್ಲ ತಗೋತಾನೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆ, ಇವಾಗ ಆವಾಗಲೇ ಆಲ್ರೆಡಿ ಅಪ್ಪ ಮಗ ಇಬ್ಬರು ಕೂಡ ಹೋಗಿದ್ದಾರೆ. ನಾನು ಹೋಗ್ತಾ ಇದ್ದೀನಿ, ಹೊರಗಡೆ ಗಾಡಿ ತೆಗಿತೀನಿ ಬಾ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀವಿ. ನೋಡ್ತಾ ಇರಿ, ಹೀಗೆ ಸಿಗ್ತೀನಿ. ಓಕೆ, ಇನ್ನು ನಾವು ಹೊರಟ್ವಿ. ಚಿಕ್ಕ ಮಗನಿಗೆ ಹೇಳಲಿಲ್ಲ, ಅವನು ಸ್ಕೂಲಿಂದ ಬಂದವನೇ ಡ್ರೆಸ್ ಚೇಂಜ್ ಮಾಡಿ ಆಟ ಆಡೋಕ್ಕೆ ಅಂತ ಹೊರಟೋಗ್ಬಿಟ್ಟ. ಅವನಿಗೆ ನಾವು ಹಿಂಗೆ ಹೋಗ್ತಾ ಇದ್ದೀವಿ ಬಟ್ಟೆ ತಗೊಳ್ಳೋಕ್ಕೆ, ಅವನಿಗೆ ಭಾರ್ಗವ್ಗೆ ಅಂತ ಏನೂ ಹೇಳಲಿಲ್ಲ. ಇನ್ನು ಬಂದಮೇಲೆ ಗೊತ್ತಾದರೆ ಅದೆಷ್ಟು ರಾಮಾಯಣ ಮಾಡ್ತಾನೋ ಅವನೊಬ್ಬ. ಹೋಗಲಿ ಬಿಡು, ಏನಾಗಲ್ಲ ಅಂತ ಹೇಳಿ ನವೀನ್ ಪಕ್ಕದ ಮನೆಗೆ ಬೀಗ ಹಾಕಿ ಕೀ ಕೊಟ್ಬಿಟ್ಪ. ಅವ್ರು ಬಂದಮೇಲೆ ಈಸ್ಕೋತಾನೆ ಅವ್ನು ಬಂದಮೇಲೆ ಅಂತ ಹೇಳಿದ್ರು. ನಾವು ಬೇಗ ಹೋಗಿ ಬಂದುಬಿಡೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಹೋಗ್ತಾ ಇದ್ವಿ. ನಾನು ಹೋಗುವಾಗಲೇ ವಾಯ್ಸ್ ಓವರ್ ಕೊಟ್ಟೆ, ಆದರೆ ಗಾಳಿ ಮತ್ತು ವೆಹಿಕಲೆಲ್ಲ ಓಡಾಡೋದ್ರಿಂದ ಅದು ನನ್ನ ವಾಯ್ಸ್ ಅಷ್ಟಾಗಿ ಕೇಳಿಸ್ತಾ ಇರಲಿಲ್ಲ. ಅದಕ್ಕೆ ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಗಾಳಿ ಅಂತೂ ಸಿಕ್ಕಾಪಟ್ಟೆ ಗಾಳಿ ಇತ್ತು. ತಣ್ಣಗೆ ಗಾಳಿ ಹೊಡಿತಾ ಇತ್ತು. ಸಣ್ಣ ಹನಿ ಸೋನೆನೂ ಕೂಡ ಬರ್ತಾ ಇತ್ತು. ಹಾಗೂ ನನ್ನ ಮಗ ಬೇಜಾರು ಮಾಡ್ತಾಯಿದ್ದ, ಗಾಳಿ ಸೋನೆ. ನಾನು ಅದಕ್ಕೆ ಬೆಳಗ್ಗೆನೇ ಹೋಗೋಣ ಅಂತ ಹೇಳಿದ್ದು ಅಂತ ಅವ್ರ ಅಪ್ಪನ ಮೇಲೆ ಬೇಜಾರು ಮಾಡ್ತಾಯಿದ್ದ. ಈಗಲೂ ಏನಿಲ್ಲ ಪಪ್ಪು, ಸಂಜೆ ಟೈಮಲ್ವ ಆರಾಮಾಗಿ ತಗೊಂಡು ಬಂದುಬಿಡ್ಬೋದು ಅಂತ ಹೇಳಿದ್ರು. ನನಗೂ ಸ್ವಲ್ಪ ಮನೇಲೆಲ್ಲ ಸಂಜೆ ಕೆಲಸ ಇರುತ್ತಲ್ವ, ರಾತ್ರಿ ಎಲ್ಲ ಅಡುಗೆ ಎಲ್ಲ ಮಾಡೋದಿರುತ್ತೆ. ಹಾಗಾಗಿ ನಾವು ಬೇಗ ಬಂದುಬಿಡೋಣ ಅಂತ ಹೋಗ್ತಾ ಇದ್ವಿ. ಅವನ್ನ ನಾನು ಮಾತಾಡಿಸ್ತಾ ಇದ್ದೆ, ಆದರೆ ಅವ್ನು ಮಾತಾಡ್ತಾ ಇರಲಿಲ್ಲ. ಫುಲ್ ಖುಷಿ ಅಲ್ವಾ ಇವಾಗ ಬಟ್ಟೆ ತಗೊಳಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ. ಖುಷಿ ಅಲ್ವಾ ಅಂತ ಕೂಡ ಅವನು ಹೇಳ್ತಾ ಇದ್ದ. ನಾನು ಅವ್ನಿಗೆ ಮಧ್ಯದಲ್ಲಿ ಸ್ವಲ್ಪ ಕಾಲು ಎಳಿತಾ ಇದ್ದೆ ಅವನಿಗೆ. ಸುಮ್ಮನೆ ಇರಮ್ಮ, ಏನಮ್ಮ ನೀವು ಹಿಂಗೆಲ್ಲ ಮಾತಾಡ್ತೀರಾ ಅಂತ ಇದ್ದ. ನಾನು ಅವನಿಗೆ ತಮಾಷೆ ಮಾಡಿಕೊಂಡು ಹೋಗ್ತಾ ಇದ್ವಿ. ನವೀನು ಕೂಡ ಮಧ್ಯದಲ್ಲಿ ತಮಾಷೆ ಮಾಡ್ತಾಯಿದ್ರು. ಏನು ಮಾತಾಡ್ತಾ ಇಲ್ವಲ್ಲ ನೀವು, ಯಾಕೆ ಅಂತ ಹೇಳಿದೆ. ನೀವೇ ಮಾತಾಡ್ತಾ ಇದ್ದೀರಲ್ಲ, ನಾನು ಗಾಡಿ ಓಡಿಸ್ತಾ ಇದ್ದೀನಿ, ಗಾಡಿ ಓಡಿಸ್ತೀನಿ ಫಸ್ಟು, ಆಮೇಲೆ ಮಾತಾಡಿದ್ರಾಯ್ತು ಅಂತ ಹೇಳಿದ್ರು. ಶಾಪ್ಗೆ ಬಂದ್ವಿ, ಬಟ್ಟೆ ಶಾಪ್ಗೆ. ನೋಡ್ತಾ ಇದ್ದಾನೆ ಯಾವುದು ತಗೊಳ್ಳೋದು ಅಂತ ಹೇಳಿ ಸೆಲೆಕ್ಷನ್ ಮಾಡ್ತಾ ಇದ್ದಾನೆ. ಮಕ್ಕಳು ದೊಡ್ಡವರಾದಮೇಲೆ ನಮ್ಮ ಮಾತೇನು ಕೇಳಲ್ಲ, ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಚಾಯ್ಸ್ ಮಾಡ್ತಾರೆ ಮಕ್ಕಳು. ಹಾಗಾಗಿ ಅವನೇ ತಗೊಳ್ಳಿ ಅಂತ ಹೇಳಿ ನಾನು ಸೆಲೆಕ್ಟ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಜೊತೇಲಿ ನಮ್ಮನ್ನು ಕೂಡ ಇವಾಗ ಕರ್ಕೊಬರಲ್ಲ, ನಾವೇ ಹೋಗ್ತೀವಿ ಅಂತ ಹೇಳ್ತಾರೆ. ಆದರೂ ನಾವು ಬೇಡ, ನಾವು ಬರ್ತೀವಿ ಅಂತ ಹೇಳಿ ಬರ್ತೀವಿ. ಈಗಲೇ ಅವ್ರನ್ನ ಒಬ್ಬರನ್ನೇ ಕಳಿಸೋದೇನು ಬೇಡ ಅಂತ. ಸೆಲೆಕ್ಷನ್ ಇದ್ದಾವೆ, ಆದರೂ ನೋಡಬೇಕು ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೆ ಏನು ಅಂತ. ಒಳ್ಳೊಳ್ಳೆ ಸೆಲೆಕ್ಷನ್ ಬಂದಿದೆ, ಕಲರ್ಸ್ ಎಲ್ಲ ಇದೆ, ಟೀ ಶರ್ಟ್ ಎಲ್ಲ ಇದೆ. ನೋಡೋಣ ಯಾವ ತಗೋತಾನೆ, ಯಾವ ಸೆಲೆಕ್ಟ್ ಮಾಡ್ಕೋತಾನೆ ಅಂತ ಹೇಳಿ. ಎಷ್ಟೊತ್ತು ಮಾಡ್ತಾನೆ ಅಂತ ನೋಡೋಣ. ಎಲ್ಲ ಹುಡುಗರೇ ಇರೋದು, ನೋಡೋಣ ಯಾವ ತಗೋತಾನೆ ಅಂತ. ಎಲ್ಲೆಲ್ಲೂ ನೀನೇ ಸಾಕಿ, ಕುರುವಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ ಸಾಕಿ. ಇದೇನು ಸುಮ್ಮನೆ ನೋಡ್ಕೊಂಡು ಹೋಗ್ತೀಯಾ? ನೋಡು, ವಾ, ಕೋಪ ಮಾಡ್ಕೋಬೇಡ, ನೋಡು ಆಯಿತು. ಟೀ ಶರ್ಟ್ಗಳು ತಗೋತೀಯಾ?
ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಹೊರಗಡೆ ಬಂದಾಗ, ಏನೋ ಅಂದ್ಕೋಬೇಡಿ. ಇನ್ನೋರು ಮಾಡಿ ನನ್ನ ವಾಯ್ಸ್ ಮಾತ್ರ ಕೇಳಿಸ್ಕೊಳ್ಳಿ. ನಾನು ಸ್ವಲ್ಪ ಮೆತ್ತಿಗೆ ಮಾತಾಡೋದು, ಜೋರಾಗಿ ಏನೋ ಮಾತಾಡೋಕ್ಕೆ ಹೋಗಲ್ಲ. ಸ್ಲಿಪ್ಪರ್ಗಳು ಕೂಡ ಇಲ್ಲೇ ಸಿಗ್ತವೆ. ಸ್ಲಿಪ್ಪರ್ ಮತ್ತು ಶೂ ಎಲ್ಲ ಕೂಡ ಇಲ್ಲೇ ಸಿಗ್ತವೆ. ಡೈಲಿ ವೇರ್ಗೆ, ಫಂಕ್ಷನ್ಸ್ಗೆ ಎಲ್ಲ ಕೂಡ ಹಾಕೋಬೋದು. ಎಲ್ಲ ಸಿಗ್ತವೆ. ನವೀನ್ ಬ್ಯುಸಿ ಆದರು, ಆಫೀಸಿಂದ ಏನೋ ಕಳಿಸೋರೆ, ಅದನ್ನು ನೋಡ್ತಾ ಬ್ಯುಸಿ ಆಗೋಗಿದ್ದಾರೆ. ನನ್ನ ಮಗ ಟೀ ಶರ್ಟ್ ಸೆಲೆಕ್ಟ್ ಮಾಡ್ಕೊಂಡ. ಇವಾಗ ಪ್ಯಾಂಟ್ಗಳು ಬೇಕು ಅಂತ ಸೆಲೆಕ್ಟ್ ಮಾಡ್ತಾ ಇದ್ದಾನೆ. ಪ್ಯಾಂಟ್ಗಳನ್ನ ಅವ್ನು ಸೆಲೆಕ್ಟ್ ಮಾಡ್ತಾ ಇರಲಿ ಅಂತ ಹೇಳಿ ನಾನು ಹಾಗೆ ಸುಮ್ಮನೆ ಎಲ್ಲ ಅಂಗಡಿ ಎಲ್ಲನೂ ಒಂದು ರೌಂಡ್ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಟೀ ಶರ್ಟ್ಗಳು ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ನಾನು ಕೈ ಕೊಟ್ಬಿಟ್ಟು ಪ್ಯಾಂಟ್ ಟ್ರಯಲ್ ನೋಡೋಕೆ ಹೋಗಿದ್ದಾನೆ. ಅಷ್ಟು ಏನು ನಮಗೆ ಇಷ್ಟ ಆಗ್ತಾ ಇಲ್ಲ ಇಲ್ಲಿ. ನೋಡೋಣ, ಸದ್ಯಕ್ಕೆ ಒಂದು 2-3 ಜೊತೆನಾದರೂ ತಗೋ ಅಂತ ಹೇಳ್ತಾ ಇದ್ದೀನಿ. ನೋಡೋಣ ಎಷ್ಟು ತಗೋತಾನೆ ಅಂತ ಹೇಳಿ. ಶರ್ಟ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ವಿ. ಟೀ ಶರ್ಟ್ಗಳು ತಗೊಂಡಿದ್ದಾನೆ. ಇವಾಗ ಪ್ಯಾಂಟ್ ತಡಗ್ತಾ ಇದ್ದಾನೆ. ಅವನಿಗೆ ಸರಿಯಾಗಿ ನೋಡ್ತಾನೆ. ಬಂದು ಹೆಚ್ಚು ಕಡಿಮೆ 3/4 ಗಂಟೆ ಟೈಮ್ ಆಯಿತು. ಟೀ ಶರ್ಟ್ಗೆ ಎಷ್ಟೊತ್ತು ತನಕ ಟೈಮ್ ತಗೊಂಡ. ಹಾಂ ಇಷ್ಟೇ ಪ್ಯಾಂಟ್ ಅಷ್ಟು ಸೆಲೆಕ್ಷನ್ ಇಲ್ಲ. ಇನ್ನೆಲ್ಲ ಶರ್ಟ್ಗಳೇ ಇರೋದು. 4 ತಗೊಂಡ್ರೆ 1150 ಅಂತ. 4 ಶರ್ಟ್ ತಗೊಂಡ್ರೆ 1150. ನೋಡೋಣ ಎಷ್ಟೊತ್ತು ತನಕ ತಗೋತಾನೆ ಅಂತ. ಲೇಟ್ ಮಾಡ್ತಾರೆ. ಹೆಣ್ಮಕ್ಳೇ ಲೇಟು ಅಂತೀವಿ, ಆದರೆ ನೋಡಿ ಅದಕ್ಕಿಂತ ಗಂಡು ಮಕ್ಕಳು ಲೇಟ್. ತೋರಿಸ್ತೀನಿ ನೋಡಿ. ಅಲ್ಲಿ ಇನ್ನೂ ಅವನಿಗೆ ಯಾವುದು ಕರೆಕ್ಟಾಗಿ ಸಿಗ್ತಾ ಇಲ್ಲ. ಸಿಗ್ಲಿಲ್ವಾ? ಹೋಗೋಣ ಬಾ, ಬೇರೆ ಕಡೆನೇ ಹೋಗೋಣ. ಸಿಗ್ಲಿಲ್ವಂತೆ, ಬೇರೆ ಕಡೆ ನೋಡೋಣ. ಇವಾಗ ಜುಡಿಯೋಗೆ ಬಂದ್ವಿ. ಅಲ್ಲಿ ಬರೀ ಟೀ ಶರ್ಟ್ ಮಾತ್ರ ತಗೊಂಡ. ಪ್ಯಾಂಟ್ಗಳು ಯಾವುದು ಕೂಡ ಚೆನ್ನಾಗಿಲ್ಲ ಅಂತ ಹೇಳಿ ತಗೊಳ್ಳಿಲ್ಲ. ಅದಕ್ಕೆ ಜುಡಿಯೋಗೆ ಬಂದಿದ್ದೀವಿ. ಇಲ್ಲಿ ಶರ್ಟ್ ನೋಡ್ತಾ ಇದ್ದಾನೆ. ಶರ್ಟ್ ತಗೋತೀನಿ ಕಣಮ್ಮ ಅಂತ ಹೇಳಿ ನೋಡ್ತಾ ಇದ್ದಾನೆ. ನೋಡೋಣ ಯಾವ್ದ್ಯಾವ್ದು ತಗೋತಾನೆ, ಹಿಂಗೆ ತಗೋತಾನೆ ಅಂತ ನೋಡೋಣ. ಆದರೂ ಸುತ್ತಿಸ್ತಾವನೆ ನಮ್ಮನ್ನ. ಹಂಗೆ ತಗೊಟ್ಬಿಟ್ಟು ಸಮಾಧಾನ ಮಾಡಿಬಿಟ್ರೆ ನಮಗೆ ಸಾಕು ಅಲ್ವಾ ರೀ? ಹಾಂ, ಅವ್ನಿಗೆ ಸಮಾಧಾನ ಅಂದರೆ ಸಾಕು. ದುಡಿಯವಲ್ವಾ? ತಗೋ, ಚೆನ್ನಾಗಿ ಇಷ್ಟ ಇಲ್ವಾ? ಏಕೆ? ಹಾಂ, ಓಹೋ, ಇನ್ನೇನಿಲ್ಲ. ಇಷ್ಟ ಐತಲ್ಲ ಅಂದರೆ ಡಿಸೈನ್ಸ್ ಇಷ್ಟ ಐತಲ್ವೋ, ಕಲರ್ ಇಷ್ಟ ಐತಲ್ವೋ, ಏನು ಇಷ್ಟ ಐತಲ್ಲ? ಯಾಕವ ಸೂರ್ಯ ಬೇಕ್ರಿಲೇ ತಗೊಳ್ಳೋದ ಅಂತ ಅವನಿಗೆ ಬೇಡ ಇಲ್ಲಿ ಅಂತ. ನಮ್ಮ ಸೂರ್ಯ ಬೇಕ್ರಿಲೇ ತಗೊಳ್ಳೋಣ ಅಂತ. ಎಲ್ಲಿ ಬೇಡವಂತೆ ಅವನಿಗೆ, ಬೇಡ ಅಂತವನೇ ನೋಡೋದು. ಯಾಕಂದ್ರೆ ಆ ಕಲರ್ ಐತೆ ಅವನ ಹತ್ರ ಅಂತಾನೆ. ಕಲರ್ ತೆಗ್ದಾಕ್ಬಿಟ್ಟಲ್ಲ, ತಗೋ ಪಾಪು, ಇರಲಿ, ಚೆನ್ನಾಗಿ ಕಾಣಿಸ್ತಿತ್ತು ನಿನಗೆ. ಹಾಂ, ನೋಡಿ ಚೆನ್ನಾಗಿಲ್ವಾ ಶರ್ಟು? ವೈಟ್ ಬೇಕು ಅಂತಿದ್ದಲ್ಲ ನೋಡು, ಒಂದು ತಗೋ ಇಲ್ಲಿ ಸಾಕು. ಟೀ ಶರ್ಟು ವೈಟ್ ಬೇಕು ಅಂತಿದ್ದಲ್ಲ ಅಲ್ಲಿ. ರೀ ಇಟ್ಕೊಳ್ರಿ ಇದನ್ನು, ಬೇಡವಾ? ಬೇಡವಂತೆ ಇಲ್ಲಿ. ಹೋಗೋಣ ನಡೀರಿ, ನಾವು ಅಲ್ಲಿ ಸೂರ್ಯ ಬೇಕ್ರಿಲೇ ತಗೊಳ್ಳೋಣ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಇವಾಗ ಅಲ್ಲೇ ತಗೊಳ್ಳೋಣ ಸೂರ್ಯ ಬೇಕ್ರಿಲೇ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನೋಡೋಣ
ಏನು ಮಾಡ್ತಾನೆ ಅಂತ. ಹಂಗಿದ್ರು ಆ ಕಡೆ ಈ ಕಡೆ ಹೋಯ್ತಾನೆ, ಬರ್ತಾವನೆ ಇವಾಗ ಬೇಡವಂತೆ ಇಲ್ಲ. ಸೂರ್ಯಬೇಕರಲ್ಲೇ ನೋಡ್ತೀವಿ. ಅಲ್ಲಿಂದ ಬಂದು ನಮ್ಮ ಸೂರ್ಯ ಬೇಕರಿ ಅಂಗಡಿಲಿ ತಗೋತಾ ಇದ್ದಾನೆ. ಪ್ಯಾಂಟ್ಗಳು ಬೇಕಾಗಿತ್ತಲ್ಲ ಅದಕ್ಕೋಸ್ಕರ ನೋಡ್ತಾ ಇದ್ದಾನೆ, ತಗೋತಾ ಇದ್ದಾನೆ. ಅದಕ್ಕೆ ತಗೋಪ್ಪ ಅಂತ ಹೇಳಿ ಕೊಡ್ತಾ ಇದ್ದೀನಿ. ನೋಡೋದ ಯಾವ ಥರ ತಗೋತಾನೆ ಅಂತ ಎಲ್ಲ ಕಲರು ಡಿಸೈನ್ಸು ಎಲ್ಲನೂ ನೋಡ್ತಾ ಇದ್ದಾನೆ. ನೋಡಲಿ ಅವನು ಯಾಕೋ ಎಲ್ಲೂ ಅವನಿಗೆ ಸರಿ ಹೋಗಲಿಲ್ಲ, ಅಷ್ಟು ಇಷ್ಟಪಡಲಿಲ್ಲ. ಅದಕ್ಕೆ ಇಲ್ಲಿಗೆ ಕರ್ಕೊಬಂದ್ವಿ. ನೋಡು ಇಲ್ಲೇ ಸಿಗ್ಬೋದು ಅಂತ. ಅದಕ್ಕೆ ಸದ್ಯಕ್ಕೆ ಒಂದೆರಡು ತಗೋ ಅಂತ ಹೇಳಿದ್ದೀವಿ, ಆಮೇಲೆ ಬೇಕಾದರೆ ಹೋದ್ರಾಯ್ತು ಅಂತ. ಅದಕ್ಕೆ ಅವನೇ ಕೇಳ್ತಿದ್ದ, ಬೇಗ ತಗೊಡಿ ಅಮ್ಮ, ಆಮೇಲೆ ಕಾಲೇಜ್ ಸ್ಟಾರ್ಟ್ ಆದಮೇಲೆ ನಮಗೆ ಯಾವ್ದು ಬೇಕೋ ಆ ಥರ ಸಿಗಲ್ಲ, ಹಿಂಸೆ ಆಗುತ್ತೆ ಅಂತ ಹೇಳ್ತಾ ಇದ್ದ. ನಾವೇ ಅವ್ನ ಮಾತು ಕೇಳಲಿಲ್ಲ. ತಗೊಂಡ್ರಾಯ್ತು ಇರು, ಇನ್ನೂ ಟೈಮ್ ಆಯ್ತಲ್ಲ, ತಗೊಂಡ್ರಾಯ್ತು ಇರು ಅಂತ ಹೇಳಿದ್ವಿ. ಅದಕ್ಕೆ ಟೈಮ್ ಆಯ್ತಲ್ಲ ಅಂತ ಯಾವುದೇ ಕೆಲಸ ಆದರೂ ಮುಂದೂಡಬಾರ್ದು ಅನ್ನೋದು ಇದಕ್ಕೇ. ಸುಮಾರು ಒಂದು 2-3 ಅಂಗಡಿ ಎಲ್ಲ ತಡ್ಕಿದ್ವಿ. ಸ್ವಲ್ಪ ವೆಹಿಕಲ್ಸ್ ಎಲ್ಲ ಓಡಾಡ್ತೈತೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಏನು ಅಂದ್ಕೋಬೇಡಿ. ಇದು ರೋಡ್ ಸೈಡಲ್ಲೇ ಇರೋದ್ರಿಂದ ಅಂಗಡಿ ಸ್ವಲ್ಪ ಗಾಡಿಗಳೆಲ್ಲ ಓಡಾಡ್ತಾ ಇರ್ತಾವಲ್ವ, ಅದಕ್ಕೋಸ್ಕರ. ನೋಡೋಣ ಯಾವ ತಗೋತಾನೆ ಅಂತ. ಆಗಿದೆಯಾ? ಬಿಲ್ಲಿಂಗ್ ಆಗಿತ್ತು ಅಂತೂ ಇಲ್ಲಿ ಬಂದು ತಗೊಂಡ. ಬಿಲ್ಲಿಂಗ್ ಮಾಡಿಸ್ತಾ ಇದ್ದಾರೆ, ಬಾರ್ಗಿಂಗ್ ಮಾಡ್ತಾ ಇದ್ದಾರೆ ಸ್ವಲ್ಪ. ಇವಾಗ ಬಿಲ್ಲಿಂಗ್ ಎಲ್ಲ ಆದಮೇಲೆ ಮನೆಗೆ ಹೋಗೋದು ಅಷ್ಟೇ ಅಲ್ವೇನಾ? ಇನ್ನೆಲ್ಲೂ ಹೋಗಂಗಿಲ್ಲ ಅಲ್ವಾ? ಹಾಂ, ಹೋಗ್ಬೇಕಾ ಇನ್ನೂ? ಎಲ್ಲಿಗೆ? ಇನ್ನೂ ಹೋಗ್ಬೇಕಂತ, ಇನ್ನೂ ತಗೋಬೇಕಂತೆ. ಯಪ್ಪ ಅಲ್ಲ ಕಣ್ ಪಾಪು, ಒಂದೊಂದು ಒಂದು ಪ್ಯಾಂಟು ಒಂದು ಶರ್ಟು ಹಂಗೆ ತಗೋತಾ ಇದ್ರೆ ನೀನು ಎಲ್ಲ ಅಂಗಡಿ ನೆನಪಾಗಿರ್ಲಿ ಅಂತನಾ? ಒಂದೊಂದು ಪ್ಯಾಂಟು ಒಂದೊಂದು ಶರ್ಟು ಹಿಂಗೆ ತಗೊಂಡೆ ಅಂತ. ಹಾಂ, ರೀ ಕಮ್ಮಿ ಹಾಕಿರಿ. ಎಷ್ಟು ಹಾಕಿದ್ರಿ? ಇನ್ನೂ ಕಮ್ಮಿ ಹಾಕ್ಬೇಕಾಗಿತ್ತು. ಹ್ಞೂ, ಜಾಸ್ತಿ ಆಯಿತು. ಇಲ್ಲ, ಜಾಸ್ತಿ ಆಯಿತು. ಅದು ಯೋಚನೆ ಮಾಡಿದ್ರ ನೀವು? ಹಾಂ, 12,000 ಅದೇ ಮನೇಲಿ ಇದ್ದೀರಾ? ಹಾಂ, ಇವ್ರು ನಾವು ಯಾವಾಗಲೂ ಬರೋ ಅಂಥ ಅಂಗಡಿಗೆ ಬಂದಿರೋದು ಗೈಸ್. ನಾವು ಯಾವಾಗಲೂ ಇಲ್ಲೇ ಕಳೆಯೋದು, ನಾವು ಯಾವಾಗಲೂ ಇಲ್ಲೇ ತಗೊಳ್ಳೋದು. ಹಾಯ್ ಮಾಡಿ ನನ್ನ ಬ್ಲಾಗ್ ಒಂದು. ಮನೇನಾ? ಮಾತಾಡ್ಕೋತಾ ಇದ್ದಾರೆ. ಇದಕ್ಕೆ ಬಾಡಿಗೆ, ಅಂಗಡಿಗೆ ಬಾಡಿಗೆ ಮತ್ತು ಮನೆಗೆ ಬಾಡಿಗೆ ಎಲ್ಲ ಕಟ್ಟಬೇಕು. 3 ಜನ ಮಕ್ಕಳಿದ್ದಾರಂತೆ ಬೈನ್ಗೆ, ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ನವೀನ್ ಕೂಡ ಪಾಪ 3 ಜನ ಇದ್ದಾರಲ್ವ, ಸಾಕು, ಬಾರ್ಗಿಂಗ್ ಜಾಸ್ತಿ ಏನು ಮಾಡೋದು ಬೇಡ ಅಂತ ಹೇಳಿ ತಗೊಂಡ್ರು. ಇವಾಗ ಪ್ಯಾಕಿಂಗ್ ಎಲ್ಲ ಆಯಿತು, ಹೊರಡ್ತಾ ಇದ್ದೀವಿ. ಸರಿ ಭಯ, ಬಾಯ್, ಹೊರಡ್ತೀವಿ ಈಗ. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಮನೆಗೆ ಬಂದ್ವಿ. ಮನೆಗೆ ಬಂದು ಯಾವುದೇ ಥರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಡುಗೆ ಕೆಲಸ ಆ ಥರ ಇತ್ತು. ಎಲ್ರದ್ದು ಕೂಡ ಊಟ ಆಯಿತು. ನಾನು ಬಂದವಳೆ ಅಡುಗೆ ಎಲ್ಲ ಮಾಡಿ, ಮತ್ತು ಪಾತ್ರೆ ಇತ್ತು ಸ್ವಲ್ಪ ಎಲ್ಲ ತೊಳೆದು ಎಲ್ಲರೂ ಕೂಡ ಊಟ ಮಾಡಿ ಈಗ ಮಲ್ಗೋ ಟೈಮ್ ಆಗಿದೆ. ನವೀನ್ ಇನ್ನೂ ಕೂಡ ಬರೀತಾ ಇದ್ದಾರೆ. ಅವರು ಬರೆಯೋದು ಮುಗಿಸಿಲ್ಲ ಇನ್ನೂ. ನನ್ನ ಮಗ ಖುಷಿಯಾಗಿದ್ದಾನೆ ಅಲ್ವೇನಾ? ಖುಷಿಯಾಗಿದೆಯಾ ಬಟ್ಟೆ ತಗೊಟ್ಟಿದ್ದಕ್ಕೆ? ಹಾಂ ಹಾಂ, ನೋಡಿ ಹೇಳೋ, ಖುಷಿಯಾಗಿದೆಯಾ? ಹಾಂ, ಫುಲ್ ಖುಷಿನಾ ಬಟ್ಟೆ ತಗೊಟ್ಟಿದ್ದಕ್ಕೆ? ಹಾಂ, ಅದ್ಯಾಕಂಗೆ ಮುಖ ಮುಚ್ಕತ್ತಿ ಎಲ್ಲದಕ್ಕೂ? ಏನಾ? ಇಲ್ಲಿ ನೋಡಿ, ಇವರು ಗೊಬ್ಬರ ಹಾಕ ಮನಿಕ ಬಿಟ್ಟವ್ರೆ. ಫುಲ್ ಎಲ್ಲ ರಕ್ಕ ಕೌಚ್ಕೊಂಡು ತಲೆ ತುಂಬ ಮಲ್ಕೊಬಿಟ್ಟವನೆ ಅಂತ ಹೇಳಿ ಇವಾಗ ನಮಗೂ ಕೂಡ ನಿದ್ರೆ ಬರ್ತಾ ಇದೆ, ಮಲ್ಕೋಬೇಕು. ನೋಡಿದ್ರಲ್ಲ, ನನ್ನ ಮಗನ ಶಾಪಿಂಗ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಅವ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸಿ. ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.